ಅಯ್ಯೋ ಪಾಪ. ವಿಟ್ಲ ಎಂತ ದೊಡ್ಡ ಅನಾಥ ಆಗೋಗಿದ್ಯೋ. ಏನಾಯ್ತಾ? ಲೇ ನನ್ ಚಡ್ಡಿ ಕಳೆದೋಗಿದ್ಯೋ. ಚಡ್ಡಿ ಕಳ್ದೋಯ್ತಾ? ಹಾಕೊಂಡಿರೋ ಚಡ್ಡಿನ ಯಾರು ಬಿಚ್ಕೊಂಡು ಹೋಗಿರ್ಬೋದು? ಅಯ್ಯೋ ಲೇ ನಾನು ಹೇಳ್ತಿರೋದ್ ಅರ್ಥ ಮಾಡ್ಕೊಳ್ಳೋ. ಅದೇನ್ ಹೇಳ್ಬೇಕು ಅಂತಿದ್ಯಾ? ನೆಟ್ಟಿಗೆ ಬೋಗಳ ಸಾಯ. ಅದು ನನ್ನ ಫೇವ್ರೆಟ್ ಚಡ್ಡಿನ ಒಗೆದು ಟೆರೆಸ್ ಮೇಲೆ ಒಣಗಾಕಿದ್ದೆ, ಈಗ ಅದು ಕಾಣ್ತಾನೆ ಇಲ್ಲ. ಟೆರೆಸ್ ಅಲ್ಲಿ ಒಣಗಾಕಿದ್ದ? ಎಲ್ಲೋ ಕರ್ಗೋಗಿರ್ಬೇಕು ಬಿಡು. ಆಡೋ ಮಾತಿಗೊಂದು ಅರ್ಥ ಬೇಡವೇನೆ? ಚಡ್ಡಿ ಎಲ್ಲಾದ್ರೂ ಕರ್ಗಿ ಹೋಗುತ್ತೇನೆ? ಏನ್ ಯಜಮಾನ್ರೆ ಹೀಗ್ ಮಾತಾಡ್ತಾ ಇದ್ದೀರಾ? ಬಿಸಿಗೆ ಮೇಣನೆ ಕರ್ಗೋಗುತ್ತೆ, ಇನ್ ಚಡ್ಡಿ ಕರ್ಗೋದಿಲ್ವಾ? ಎಂತಾದ್ ಮೇಣ ಚಡ್ಡಿ ಇರಬೇಡ. ಲೇ ಪಾಂಡುರಂಗ, ಎಕ್ಸಿಬಿಷನ್ ಅಲ್ಲಿ ನಾನು ತುಂಬಾ ಹಠ ಮಾಡ್ದೆ ಅಂತ ನೀನು ಪ್ರೀತಿಯಿಂದ ಕೊಡ್ಸಿದ್ಯಲ್ಲ, ಆ ಇಂಪೋರ್ಟೆಡ್ ಚಡ್ಡಿ ಕಡೆ ಕಳ್ದೋಗಿರೋದು. ಅಷ್ಟು ಬೆಲೆ ಬಾಳೋ ಚಡ್ಡಿನ ಕಳ್ಕೊಂಡ್ಬಿಟ್ಟ. ನಿನ್ನ ಯೋಗ್ಯತೆಗೆ 50 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳೋ ಚಡ್ಡಿನ ಹಾಕ್ಲೇಬಾರ್ದು. ಎಲ್ಲೇ ಕರೆದು ಹೋದ್ರು ಜನ ತಗೊಬಂದ್ ನಿನ್ ಮುಖದ ಮೇಲೆ ಎಷ್ಟು ಹೋಗ್ತಾರೆ. ಟೆರೆಸ್ ಮೇಲೆ ಒಣಗಾಕಿರೋ ಚಡ್ಡಿ ಕಳ್ದೋಗಿದೆ ಅಂದ್ರೆ ಇದ್ರಲ್ಲಿ ಮನೆಯವ್ರ ಕೈವಾಡ ಇದ್ದೇ ಇದೆ. ಅದಕ್ಕೂ ನನಗೂ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದೆ. ಅದನ್ನ ಹಾಕೊಳ್ಳಿಲ್ಲ ಅಂದ್ರೆ ರಾತ್ರಿ ನನಗೆ ನಿದ್ದೆನೆ ಬರೋದಿಲ್ಲ. ಒಳ್ಳೆ ಮಾತಲ್ಲಿ ಚಡ್ಡಿ ಕದ್ದಿರೋರು ಅದನ್ನ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಅವ್ರ ಮನದೇವ್ರ ಮೇಲೆ ಆಣೆ. ರಾಮ ರಾಮ, ಮನೇಲಿರೋರು ಹೆಂಗಸರು, ನಿನ್ನ ಚಡ್ಡಿನ ನಾವ್ ಯಾಕೆ ತಗೊಳ್ಳೋಣ? ಬಾಬಾ, ಕಾಸ್ಟ್ಲಿ ಚಡ್ಡಿ ಕೊಡ್ಸಿದೀನಿ ಅನ್ನೋ ಕೋಪಕ್ಕೆ ನೀವೇನಾದ್ರು ಪೊದ್ದು ಚಡ್ಡಿ ತಗೊಂಡಿದ್ರೆ ದಯವಿಟ್ಟು ವಾಪಸ್ ಕೊಟ್ಬಿಡಿ. ಎಲ್ಲರೂ ಹೊಡಿತಾರೆ. ಹೊಡಿರ್ರಿ, ಬೇಡ, ಯಾಕೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಹೊಡಿರ್ರಿ. ಕಾಳ್ದು ಹೋಗಿರೋ ಚಡ್ಡಿ ಒದ್ದಪ್ಪಂದು, ಕೊಡ್ಸಿರೋದು ನಾನು. ಆ ಚಡ್ಡಿ ಒಂದು ಕಾಲಿಗೆ ನನ್ನ ಇಡೀ ಶರೀರ ತೂರುತ್ತೆ. ಆ ಚಡ್ಡಿ ಮಧ್ಯ ಕತ್ತರಿಸಿ ತುದಿ ಹೊಲಗಿದ್ರೆ 75 kg ಅಕ್ಕಿ ತುಂಬಬಹುದು. ಆ ಆನೆಗಾತ ಚಡ್ಡಿ ತಗೊಂಡು ನಾನೇನ್ರಿ ಮಾಡ್ಲಿ? ಇದು ವಿಷಯ ಎಲ್ಲಾರ್ಗೂ ಗೊತ್ತಿರೋದೆ, ಸುಮ್ನೆ ದೃಷ್ಟಿ ಹಾಕ್ಬೇಡ. ಅದೆಲ್ಲ ಹಾಳಾಗೋಗ್ಲಿ. ಈಗ ಚಡ್ಡಿ ಯಾರು ಕದ್ದಿರಬಹುದು? ನನಗನ್ಸುತ್ತೆ ಸರ್ಕಸ್ ಕಂಪ್ನಿಯವ್ರು ತಗೊಂಡು ಹೋಗಿರ್ಬೋದು ಅಂತ. ಏನು ಯಜಮಾನ್ರೆ, ಇನ್ ಮುಂದೆ ಪದ್ದಪ್ಪನ ಬಟ್ಟೆಗಳನ್ನ ನನ್ನ ತಂತಿ ಮೇಲೆ ಒಣಗ ಹಾಕಲ್ಲ. ಯಾಕೆ? ಇವ್ನ್ ಬಟ್ಟೆ ಹಾಕ್ತಿದ್ದಾಗೆ ತಂತಿ ಎಲ್ಲ ಕಿತ್ತು ಪಕ್ಕದ ಮನೆಗೆ ಹೋಗ್ತಾ ಇರುತ್ತೆ. ನಾನು ಎಷ್ಟು ಅಂತ ತಂತಿ ತಗೊಂಬಂದ್ ಸುತ್ತೋದು? ಪದ್ದು, ಪಕ್ಕದ ಮನೆಯವ್ರ ವಿಚಾರಿಸಿದ್ರೆ ಹೆಂಗೆ? ಮರ್ಯಾದೆ ಇದೆಯೇನ್ರಿ? ನನ್ನ ಚಡ್ಡಿ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಅವ್ರು ಏನ್ ತಿಳ್ಕೊಳಲ್ಲ. ಸ್ವಂಟ ನೋಡಿ ಸ್ಟುಪಿಡ್ ಅಂತಾರೆ. ಅದು ಅಲ್ದೆ ಅವ್ರ ಮನೇಲಿ ಇರೋರೆಲ್ಲ ಮದ್ವೆ ಆಗದೆ ಇರೋರೆ. ಲೇ ಪಾಂಡ್ರಂಗ, ನೀನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಂತ ಕೊಚ್ಕೋತಾ ಇರ್ತಲ್ಲ, ನಮ್ ಪರವಾಗಿ ನೀನೇ ಹೋಗಿ ಯಾಕೆ ಒಂದ್ ಮಾತು ಕೇಳ್ಬಾರ್ದು? ನೀನು ಕುಡ್ಕೊಂಡ್ ಬರೋದ್ ನಾನಾ? ಕೂತ್ಕೊಳ. ಏನು ಯಜಮಾನ್ರೆ, ಈ ನಡುವೆ ಬಟ್ಟೆಗಳನ್ನ ಒಣಗ್ ಹಾಕೋದೇ ಕಷ್ಟ ಆಗ್ಬಿಟ್ಟಿದೆ. ಮೇಲ್ಗಡೆ ಹಾಕಿದ್ರೆ ಗಾಳಿಗೆ ಎಲ್ಲಿ ಹಾರ್ಕೊಂಡ್ ಹೋಗ್ಬಿಡುತ್ತೋ, ಯಾವ ಕಳ್ಳ ಕದ್ಕೊಂಡ್ ಹೋಗ್ಬಿಡ್ತಾನೋ ಅನ್ನೋ ಭಯ. ಬಟ್ಟೆಗಳನ್ನ ಹೇಗ್ ಒಣಗ್ಸೋದು? ಒಲೆ ಮೇಲೆ ಹಪ್ಪಳ ತರ ಒಣಗ್ಸೆ. ಒಲೆ ಮೇಲೆ ಒಂದೊಂದೇ ಬಟ್ಟನ ಹಪ್ಪಳ ತರ ಒಣಗಿಸ್ತಾ ಇದ್ರೆ ನಾನ್ ಅಡ್ಗೆ ಮಾಡೋದ್ ಯಾವಾಗ, ಹಪ್ಪಳ ಸುಡೋದ್ ಯಾವಾಗ? ಒಂದ್ ಕೆಲ್ಸ ಮಾಡೆ, ಇನ್ಮೇಲೆ ಬಟ್ಟೆ ಹೋಗೋದನ್ನ ಬಿಟ್ಬಿಡೆ. ಅದೇಗೋಗುತ್ತೆ ಪಾಂಡ್ರಂಗ? ಕೊಳೆ ಆಗಿರೋ ಬಟ್ಟೆನ ಎಷ್ಟು ದಿನ ಅಂತ ಹಾಕೊಳ್ಳೋದು? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. 3 ಹೊತ್ತು ಗದ್ಗೋದು, ಬೀದಿ ಸುತ್ತೋದು. ಅದನ್ನ ಬಿಟ್ಟು ದೋತಿ ಉಟ್ಕೊಂಡು ಮನೇಲೆ ಇದ್ದು ಬಿಡಿ. ನಿಮ್ಗೆ ಯಾಕೆ ಬೇಕು ಬಟ್ಟೆ? ಇನ್ಸ್ಪೆಕ್ಟ್ರೆ, ಬರ್ಬೇಕಾದ್ರೆ ಶುದ್ಧ ಹೇಳ್ಕೊಂಡ್ ಬರ್ತಾ ಇದ್ದೀವಿ. ಇವತ್ತೇನು ಸೈಲೆಂಟ್ ಆಗಿ ಬಂದ್ ಕೂತಿದ್ದಿಲ್ಲ? ಯಾಕೆ ಶಿಶುಪಾಲ ಹ್ಯಾಪ್ ಮೋರ ಹಾಕೊಂಡಿದ್ಯಾ? ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬರ ಅನ್ಬೇಡ. ಸಾರಿ ಬಿಡಪ್ಪ, ಮತ್ತೇನು ಮುಖದಲ್ಲಿ ಪೆಚ್ಚ ಕಳೆ? ಕಳ್ರೆ ತಪ್ಪಿಸ್ಕೊಂಡಿರ್ಬೇಕು ಯಜಮಾನ್ರೆ. ಸಿಕ್ಕದ್ರಲ್ವಾ ಹಿಡಿಯೋಕೆ? ಅದನ್ನ ಕೇಳಿದ್ರೇನ? ಕೇಳ್ದೆ ಹೋದ್ರು ಹೇಳೋದ್ ನಮ್ ಧರ್ಮ ಅಲ್ವಾ ಸರ್? ಯಾಕೆ ಕಳ್ಳನು ಸಿಗಲಿಲ್ವಾ? ಮತ್ತೆ ಅದೇ ಕೇಳ್ತಾ ಇದೀರಲ್ವಾ, ಸಿಕ್ಕದ್ರಲ್ವಾ ಹಿಡಿಯೋಕೆ? ಸುತ್ತಾಡಿ ತುಂಬಾ ಸುಸ್ತಾಗಿದೆ ಅನ್ಸುತ್ತೆ, ಕುಡಿಯೋದಕ್ಕೆ ಏನಾದ್ರೂ ಮಾಡ್ಕೊಂಡ್ ಬರ್ಲಾ? ಬೇಡಮ್ಮ, ನಾನು ಪಾರ್ವತಿ ಪರಮೇಶ್ವರ ಮನೆಗೆ ಹೋಗಿದ್ದೆ. ಅಲ್ಲಿ ನನ್ನ ತಂಗಿ ತುಂಬಾ ಚೆನ್ನಾಗಿ ಮಜ್ಜಿಗೆ ಮಾಡ್ತಾಳೆ. ಮೆಣಸು, ಜೀರಿಗೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಈರುಳ್ಳಿ ಮಿಕ್ಸ್ ಮಾಡಿ ಒಗ್ಗರಣೆ ಜಡ್ದು ಕೊಡ್ತಾಳೆ. ಕುಡಿತಾ ಇದ್ರೆ ಬರ್ತಾ ನಮ್ಗೊಂದ್ ಬಾಟ್ಲೆ ತುಂಬಿಸ್ಕೊಂಡ್ ಬರತ್ತಾನೆ. ಕುಡ್ದು ಹೋದ ಕೊಂಡು ಹೋದ ಅಂತ ಆಗ್ಬಾರ್ದಲ್ಲಮ್ಮ, ಅದಕ್ಕೆ ತರಲಿಲ್ಲ. ಚಂಪ ಹಾಳಾಗಿ ಹೋಗ್ಲಿ, ಇವ್ರಿಗೊಂದ್ ಸ್ವಲ್ಪ ಪಾನಕ ಮಾಡ್ಕೊಡೆ. ಈಗ ಯಾಕೆ ಪಾನಕ? ರಾಮನವಮಿ ಮುಗಿದೋಯ್ತಲ್ಲ. ಕುಡಿಯೋಣ ಬಿಡಿ ಸರ್. ಬೇಸಿಗೆ ಕಾಲದಲ್ಲಿ ಏನ್ ಕೊಟ್ರು ಬೇಡ ಅನ್ಬಾರ್ದು. ಏನಾದ್ರು ತಣ್ಣಗಿರನ್ನ ಕುಡಿತಾ ಇರ್ಬೇಕು ಅಂತ ಮೊನ್ನೆ ಟಿವಿನಲ್ಲಿ ಹೇಳ್ತಿರ್ಲಿಲ್ವಾ? ನಿನಗೆಲ್ಲ ಅದು ಆಸ್ಪತ್ರೆಯಲ್ಲೂ ರೋಗಿಗಳಿಗೆ. ಹಾಗಿದ್ರೆ ನಿಮ್ಮ ಮುಖದಲ್ಲಿ ದರಿದ್ರ ಕಳೆ ಇರೋದಕ್ಕೆ ಕಾರಣ ಹೇಳಿ. ಇಬ್ರು ಕಳ್ಳರು ಕೋಲ ಮತ್ತು ಬಾಲ ಅಂತ ಅವ್ರನ್ನ ಹಿಡಿಯೋ ಜವಾಬ್ದಾರಿ ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ವಹಿಸಿದ್ದಾರೆ. ಅವ್ರು ಸಿಗ್ತಾರೆ ಮಿಸ್ ಆಗ್ತಾರೆ, ಸಿಗ್ತಾರೆ ಮಿಸ್ ಆಗ್ತಾರೆ. ಸಖತ್ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟಿದ್ದಾರೆ.
ಮಾರ್ಕೆಟ್ ಇರೋ ಚಳ್ಳೆ ಹಣ್ಣೆಲ್ಲ ನಮ್ ಸಾವಿರ ಒಬ್ರೇ ತಿಂದಿದಾರೆ. ಒಂದ್ ಕಡೆ ಎಲ್ಲ ಮಾನ ಯಾಕೋ ಕಳಿತ್ಯಾ? ಇದ್ರೆ ಮಾನ ಕಳಿಬಹುದು, ಇಲ್ದಿರ ಮಾನ ಇಲ್ಲಿ ಕಳಿಯಕ್ಕಾಗುತ್ತೆ? ಸರಿ ಮುಂದೆ ಕೇಳಪ್ಪ. ಅವ್ರಿಬ್ರು ಎಂತ ಖತರ್ನಾಕ್ ಕಳ್ರು ಗೊತ್ತಾ? ಸರ್ ಒಂದೇ ಒಂದು ಎಕ್ಸಾಂಪಲ್ ಕೊಡಿ ಸರ್. ನಾನೊಂದ್ಸಲ ಅವ್ರಿಗೆ ಫೋನ್ ಮಾಡಿದ್ದೆ, ಆಮೇಲೆ ಏನಾಯ್ತು ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಏ ಬಾಲ, ಯಾವ ದಿನ ಯಾವ ದಿಕ್ಕಿಗೆ ಹೋಗಿ ಕಳ್ತನ ಮಾಡಬೇಕು ಅನ್ನೋದನ್ನ ಶಾಸ್ತ್ರಿ ಹೇಳಿದ್ದಾರೆ. ನಾವು ಅವ್ರ ಪ್ರಕಾರನೇ ಟೈಮ್ ಟೇಬಲ್ ಹಾಕೊಂಡು ಹೋಗಿ ಕಳ್ತನ ಮಾಡಬೇಕು. ಓಲಾ, ಅಮಾವಾಸ್ಯೆ ದಿನ ಯಾವ ದಿಕ್ಕು, ಹುಣ್ಣಿಮೆ ದಿನ ಯಾವ ದಿಕ್ಕು ಎಲ್ಲ ಬರ್ಕೊಂಡಿದೀನಿ. ಈ ಚತುರ್ಥಿ ಮತ್ತು ಅಷ್ಟಮಿ ದಿನ ತುಂಬಾ ಹುಷಾರ ಕಳ್ತನ ಮಾಡ್ಬೇಕು. ಯಾಕೆ? ಇಲ್ಲ ಅಂದ್ರೆ ಜೈಲ್ಗೆ ಹೋಗೋದ್ ಗ್ಯಾರಂಟಿ. ಹಲೋ, ಯಾರು ಮಾತಾಡೋದು? ಒನ್ ಅಂಡ್ ಓನ್ಲಿ ಡೇರ್ ಡೆವಿಲ್ ಆಫೀಸರ್ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನೀನ್ ಡೇರ್ ಆದ್ರೆ ನಮ್ಗೇನು, ಡೆವಿಲ್ ಆದ್ರೆ ನಮ್ಗೇನು? ನಮ್ಮನ್ನ ಹಿಡಿಬೇಕು ಅಂತ ನೀನು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾನೆ ಇದೀಯಾ, ಆದ್ರೂ ನಿನ್ ಕೈಲಿ ಹಿಡಿಯಕ್ಕಾಗ್ಲಿಲ್ಲ. ಒಂದ್ಸಲ ನಾವು ನಿಮ್ ಸ್ಟೇಷನ್ಗೂ ಬಂದಿದ್ವಿ. ಪೊಲೀಸ್ ಸ್ಟೇಷನ್ ಬಂದಿದ್ರಾ? ಯಾವಾಗ? ಮೊನ್ನೆ ದುಬ್ಬಿರನ್ನ ನೀನು ಅರೆಸ್ಟ್ ಮಾಡ್ಕೊಂಡು ಹೋದಾಗ ಜಾಮೀನ್ ಕೊಟ್ಟು ಬಿಡ್ಸಕ್ಕೆ ಲಾಯರ್ನ ಕರ್ಕೊಂಡು ಬಂದಿದ್ದು ಯಾರು ಅನ್ಕೊಂಡಿದ್ಯಾ? ನಾನೇ ಕಣಲೇ. ಹೋಗಿ ಹೋಗಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಂತ ಬೆಪ್ತಕ್ಕಡಿನ ಕೆಲ್ಸಕ್ಕೆ ಇಟ್ಕೊಂಡವರಲ್ಲ. ನನಗೆ ಜಾಸ್ತಿ ರೇಸ್ಬೇಡ, ಈ ಸಲ ನಾನು ನಿಮ್ಮನ್ನು ಹಿಡಿತೀನಿ. ಲೇ ಬಾಲ, ಇನ್ಸ್ಪೆಕ್ಟರ್ ಶಿಶುಪಾಲ ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಕಣ. ಓಹೋ, ಕೊಡಿ, ನಾನು ಮಾತಾಡ್ತೀನಿ. ಮಾತಾಡು. ಏ ಇನ್ಸ್ಪೆಕ್ಟ್ರೆ, ನಾನ್ ಕೊಣ ಬಾಲ ಮಾತಾಡ್ತಾ ಇರೋದು. ಯಾವ್ದಾದ್ರು ಹೊಸ ಆಟ ಇದ್ರೆ ಹೇಳು, ಇಬ್ರು ಆಡೋಣ. ಏ ಬಾಲ, ಇಬ್ರು ಒಂದೇ ಕಡೆ ಇದೀರೇನಾ? ಒಂದ್ ವಾರದಲ್ಲಿ ನಿಮ್ಮನ್ನು ಹಿಡಿದು ಬೆಂಡೆತ್ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಅಲ್ಲ. ಅಲ್ವೇ ಅಲ್ಲ ಬಿಡು, ನಮ್ ಶಾಸ್ತ್ರಿಗಳು ಹೇಳೋ ಪ್ರಕಾರನೇ ಟೈಮ್ ಟೇಬಲ್ ಹಾಕೊಂಡಿರ್ತೀವಿ. ಯಾವ ದಿಕ್ಕಿನಲ್ಲಿ ಹೇಗ್ ಕಳ್ತನ ಮಾಡ್ಬೇಕು ಅಂತ ಮೊದ್ಲೇ ನಾವು ಗುರ್ತು ಹಾಕೊಂಡಿರ್ತೀವಿ. ನಿನಗ್ ತಾಕತ್ತಿದ್ರೆ, ನಿನಗೇನಾದ್ರೂ ತಲೆಯಲ್ಲಿ ಕಿಡ್ನಿ ಇದ್ರೆ ಕಂಡು ಹಿಡಿಯೋ. ಮುಚ್ಚ ಬಾಯೆ, ನೀನ್ ಮಾತಾಡ್ತಾ ಇರೋದು ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಹತ್ರ ಅಂತ ಮರಿಬೇಡ. ಏಯ್, ನಮ್ಮಂತ ಕಳ್ರಿಂದ ನಿಮ್ಮಂತ ಪೊಲೀಸ್ನವ್ರಿಗೆ ಡಿಮ್ಯಾಂಡು. ನಾವಿಲ್ಲ ಅಂದ್ರೆ ನಿಮ್ಗೆಲ್ಲೋ ಕೆಲಸ ಇರುತ್ತೆ. ನಾವು ನಿಮ್ಗೆ ಅನ್ನದಾತ್ರು. ಒಂದ್ ಕೆಲಸ ಮಾಡು, ನಮ್ಮಂತ ಕಳ್ರು ಫೋಟೋನ ನಿಮ್ ಮನೇಲಿ ಇಟ್ಕೊಂಡು ದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡು, ಒಳ್ಳೇದಾಗುತ್ತೆ. ಕರೆಕ್ಟ್ ಆಗಿ ಹೇಳಿದಾನೆ. ಕಳ್ರೆ ನಿಮ್ಗೆ ಅನ್ನದಾತ್ರು. ಅವ್ರನ್ನ ಹೇಗೆ ಹಿಡಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ ಸಾಹೇಬರಿಗೆ ಹಗಲು ರಾತ್ರಿ ಇದೇ ಡ್ಯೂಟಿ ಆಗ್ಬಿಟ್ಟಿದೆ. ಕೈನಲ್ಲಿ ಲಾಠಿ ಹಿಡ್ಕೊಂಡು ತಮಗ್ ತಾವೇ ಹೊಡ್ಕೋತಾ ಇರ್ತಾರೆ ನೋಡಿ ಹೀಗೆ. ಬೇಡ ಶಿಶುಪಾಲ, ಬೇಡ ಬೇಡ ಬೇಡ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಮೂಳೆ ಎಲ್ಲ ಮುರಿದಾಕ್ ಬಿಡ್ಬೇಕು ಅನಿಸ್ತಾ ಇದೆ. ಅವ್ರ ಮೂಳೆ ಮುರಿ, ನಿನ್ನ ಮೂಳೆನ ಯಾಕೆ ಮುರ್ಕೊಳ್ತೀಯಾ? ಮೊನ್ನೆ ನಮ್ಮ ಏರಿಯಾದಲ್ಲಿ ಆ ಕಳ್ಳರು ನಮ್ಗೆ ಹೇಳ್ಬಿಟ್ಟೆ ದರೋಡೆ ಮಾಡಿದಾರೆ. ಮತ್ತೆ ಅದೇ ವಿಷಯ ಯಾಕೆ ಕೆದಕ್ತ್ಯಾ? ಅವ್ರಿಗೆ ಗೊತ್ತಿಲ್ಲ, ಹೇಳ್ಬೇಕು ಇರಿ ಸರ್. ದರೋಡೆ ಮಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ಬೇಕು ತಾನೆ. ಅದು ಬಿಟ್ಬಿಟ್ಟು ನಾಲಾಯಕ್ ಪೊಲೀಸ್ಗೆ ಜೈ, ಲಾಂಗ್ ಲೀವ್ ಪೊಲೀಸ್ ಅಂತ ಚೀಟಿ ಬರ್ದಿಟ್ಬಿಟ್ಟು ಹೋಗಿದ್ದಾರೆ. ನೋಡು ಪಾಂಡ್ರಂಗ, ನಿಂದು ಡಿಟೆಕ್ಟಿವ್ ಏಜೆನ್ಸಿ ಇದೆ. ನೀನ್ ನಮಗ್ ಸಹಾಯ ಮಾಡಿದ್ರೆ ನಮ್ಮ ಮಾನ ಮರ್ಯಾದೆ ಉಳ್ಕೊಳತ್ತೆ ಕಣಪ್ಪ. ಅದಕ್ಕಿಂತ ಮುಖ್ಯವಾಗಿ ನಮ್ ಕೆಲಸ ಉಳ್ಕೊಳ್ಳುತ್ತೆ. ಆ ಕದಿಂಗ್ರ ಫೋಟೋ ಇದ್ರೆ ತೋರ್ಸೋ ನೋಡಪ್ಪ. ಇವ್ರು ಕಳ್ರ ತರ ಕಾಣಿಸ್ತಾನೆ ಇಲ್ವಲ್ವ? ಕತ್ತರ್ನಾಗ್ ಕಳ್ರು ಕಣಪ್ಪ. ನಿಮ್ ಹುಡುಗರು ಸಹಾಯ ತಗೊಂಡು ಇವ್ರನ್ನ ಹಿಡಿಬೇಕು. ನೀನೇನು ಯೋಚನೆ ಮಾಡಬೇಡ. ತೊಂದ್ರೆ ನಿನಗೆ ಬಂದ್ರೇನು, ನನಗೆ ಬಂದ್ರೇನು. ಮನುಷ್ಯನಿಗೆ ಬಂದರೇನು, ಮಂಗನಿಗೆ ಬಂದರೇನು, ಎಲ್ಲ ಒಂದೇ. ಪಾಂಡ್ರಂಗ, ಜನರು ನಮ್ಮನ್ನೇ ಕಳ್ರು ಅನ್ಕೊಂಡು ತದಕ್ಬಿಟ್ರೆ ಏನೋ ಮಾಡೋದು? ಕಳ್ರನ್ನ ಹಿಡಿಯುವಾಗ ನಾವು ಕಳ್ರಾಗೆ ಇರ್ಬೇಕು. ಪೊಲೀಸ್ ತರ ಇದ್ರೆ ಪೊಲೀಸರನ್ನ ಕಂಡ್ರೆ ಕಳ್ರು ಓಡ್ ಹೋಗ್ತಾರೆ. ನಾವು ಕಳ್ರಾಗೆ ಇದ್ರೆ ಅವ್ರು ನಮ್ಮನ್ನ ನೋಡಿ, ಓ ಇವರು ನಮ್ ತರನೇ ಕಸುಬ್ದಾರರು ಅಂತ ನಮ್ ಜೊತೆ ಸೇರ್ಕೊಳ್ತಾರೆ. ಈಗ ಅವ್ರನ್ನ ಹೆಂಗ್ ಹಿಡಿತ್ಯಾ? ಅವರು ಟೈಮ್ ಟೇಬಲ್ ಹಾಕೊಂಡು ಕಳ್ತನ ಮಾಡ್ತಾರಂತೆ. ನಮಗ್ ಕಾಣಿಸ್ತಾರೆ, ಆದ್ರೆ ಹಿಡಿಯಕ್ಕಾಗಲ್ಲ. ಇವತ್ತು ಈ ಏರಿಯಾದಲ್ಲಿ ಅವ್ರ ಕೈ ಚಳಕ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅವ್ರೇನಾರು ನನ್ನ ಕೈಗೆ ಸಿಗಲಿ, ಕೈ ಕಾಲ್ ಮುರಿದು ಮೂಟೆ ಕಟ್ಬಿಡ್ತೀನಿ. ಆ ಕೆಲಸ ಏನಿದ್ರು ಪೊಲೀಸ್ನವ್ರು ಮಾಡ್ತಾರೆ. ನಮ್ದೇನಿದ್ರು ಅವ್ರನ್ನ ಹಿಡಿಯೋದು, ಅವ್ರಿಗೆ ಒಪ್ಸೋದು ಅಷ್ಟೇ. ಟೈಮ್ ಟೇಬಲ್ ಪ್ರಕಾರ ಇವತ್ತು ಇದೇ ದಿಕ್ಕಾ? ಈಶಾನ್ಯ ದಿಕ್ಕು ಅಂದ್ರೆ ಇದೆ ತಾನೆ? ಏನೋ ಇರ್ಬೋದೇನೋ. ಏ ಇಲ್ಲ, ಇದೇ ಈಶಾನ್ಯ ದಿಕ್ಕು. ಕಳ್ರು ಇದೇ ದಿಕ್ಕಲ್ಲಿ ಕಳ್ತನ ಮಾಡೋಕ್ ಬರ್ತಾರೆ. ಕಳ್ರು ಬಂದ್ರು ನೋಡ್ದ. ಕಮಾನ್ ಫಾಲೋ ಮೀ. ಈ ಮನೆಯವರು ಟೂರ್ ಹೋಗಿದ್ದಾರೆ, ಬರೋದು ಇನ್ನೂ ಒಂದು ವಾರ ಆಗತ್ತೆ ಕಣೋ. ಅವ್ರು ಬರೋಷ್ಟ್ರಲ್ಲಿ ಅವ್ರ ಮನೇಲಿ ಇರೋದನ್ನೆಲ್ಲ ದೋಚ್ಕೊಂಡು ಅವ್ರಿಗೆ ತಿರುಪತಿ ದರ್ಶನ ಇಲ್ಲೇ ಮಾಡಿಸ್ಬಿಡವ. ಅಣ್ಣ, ಯಾರ ನೀನು? ಏನಣ್ಣ ಇದು? ನಿಮ್ದು ನಮ್ದು ಎಲ್ಲ ಒಂದೇ ಬಿಸ್ನೆಸ್. ನನ್ ಮೇಲೆ ಮುನಿಸ್ಕೊಳ್ತೀಯಾ? ಏಯ್, ಇಲ್ಲಿಗೆ ಯಾಕೋ ಬಂದೆ?
ಇದು ನಮ್ಮ ಏರಿಯಾ, ಇಲ್ಲಿ ನಾವೇ ಕಳ್ತನ ಮಾಡ್ಬೇಕು, ಬೇರೆಯವ್ರು ಕಳ್ತನ ಮಾಡಬಾರ್ದು. ನೀವು ಕಳ್ತನ ಮಾಡ್ತಿರೋ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಯಾವನೋ ಒಬ್ಬ PC ಬಂದು ಬಾಗ್ಲಿ ಬೀಗ ಜಡ್ದು ಹೋಗಿದ್ದಾನೆ. ಇನ್ನೇನು ಜೀಪ್ ತರ್ತಾನೆ, ನಿಮ್ಮಿಬ್ರನ್ನ ತುಂಬಿಕೊಂಡು ಹೋಗ್ತಾನೆ. ಹೌದಾ? ನೀವೇನು ಯೋಚನೆ ಮಾಡ್ಬೇಡಿ, ಹೇಗಾದ್ರೂ ಮಾಡಿ ಬಾಗಿಲು ಬೀಗ ತೆಗಿಸ್ತೀನಿ, ನೀವಿಬ್ರು ಬಂದ್ಬಿಡಿ. ಅಯ್ಯೋ, ಈ ಮನುಷ್ಯ ಇಲ್ಲದಿದ್ರೆ ನೀವು ಪೊಲೀಸರ ಕೈ ಸಿಕ್ಕಾಕೊಳ್ತಾ ಇದ್ರಿ. ಬೇಗ ಎಸ್ಕೇಪ್ ಆಗಿ ಹೋಗಿ ಹೋಗಿ. ನಿಮ್ಮ ಹೆಸರೇನು? ನಾನು ಪಾಂಡುರಂಗ ಗುಂಡುಗೊಲಿ ಅಂತ. ನಾನು ಪದ್ದು ಅಲಿಯಾಸ್ ಪದ್ಮನಾಭ ಅಂತ. ನಮ್ದು ಇದೇ ಕಸುಬು. ನಮ್ ಕಸ್ಬಲ್ಲಿ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು. ನಾವ್ ಇನ್ನೊಂದ್ಸಲ ಮೀಟ್ ಮಾಡೋಣ. ಲೇ ಪಾರಲೇ. ಅಯ್ಯೋ, ನಿನ್ನಲೇ ಕೈಗೆ ಸಿಕ್ಕರ್ನ ಬಿಟ್ಬಿಟ್ಟಿಯಲ್ಲ, ನೀನಂತ ಡಿಟೆಕ್ಟಿವಾ? ನಂಬಿಕೆ ಮುಖ್ಯ. ಸರಿಯಾದ ಸಮಯ ನೋಡ್ಕೊಂಡು ಅವ್ರಿರೋ ಜಾಗನ ಪತ್ತೆ ಮಾಡ್ಕೊಂಡು ಅವ್ರಿಗಿರೋ ಲಿಂಕ್ಸ್ನೆಲ್ಲ ನೋಡ್ಕೊಂಡು ಆಮೇಲೆ ಅವ್ರನ್ನ ಹಿಡಿಬೇಕು. ಅಮ್ಮ ಏನಾದ್ರೂ ದಾನ ಮಾಡ್ರಮ್ಮ. ಧರ್ಮ ಮಾಡಿ ಅಮ್ಮ, ಪಿಕ್ಚರ್ ನೋಡಿ ತುಂಬಾ ದಿನ ಆಯ್ತು. ಸರಿಯಾಗಿ ಹೋದ್ರು. ಅಮ್ಮ ಎಲ್ಲರೂ ಸಹಾಯ ಮಾಡಿಮ್ಮ, ಕಳ್ತನ ಮಾಡ್ಬೇಕು. ಕೇಳ ಅಮ್ಮ ಏನಾದ್ರೂ ದಾನ ಧರ್ಮ ಮಾಡಿಮ್ಮ, ಮಸಾಲೆ ದೋಸೆ ತಿಂದು ತುಂಬಾ ದಿನ ಆಯ್ತು ಅಮ್ಮ. ಹೋಗು. ಲೇ ಪಾಂಡ್ರಂಗ, ಯಾರಣ್ಣದು? ಏ ನಮ್ಗೆ ಚಳೆಹಣ್ಣು ತಿನ್ನಿಸ್ತೀಯನ? ನಿನ್ನಂತ ಖತರ್ನಾಕ್ ಆದ್ಮಿ ಇನ್ನೊಬ್ಬ ಇಲ್ಲ. ಅದ್ ಸರಿ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ? ಯಾರ್ಯಾರು ದೇವಸ್ಥಾನಕ್ಕೆ ಬರ್ತಾರೆ, ಎಲ್ಲೆಲ್ಲಿ ಒಂಟಿ ಮನೆಗಳಿವೆ, ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋದು, ಲೂಟಿ ಮಾಡೋದು. ಒಂಟಿ ಹೆಂಗಸರು ಯಾರು ಬಂದ್ರೆ ಅವ್ರನ್ನೇ ಹಿಂಬಾಲಿಸ್ಕೊಂಡು ಅವ್ರ ಮನೆ ಹತ್ರ ಹೋಗೋದು, ಮನೆ ಒಳಗೆ ನುಗ್ಗೋದು, ಅವರ ಬಾಯಿಗೆ ಬಟ್ಟೆನ ತುರ್ಕಿ ಮನೆನ ದರೋಡೆ ಮಾಡೋದು. ಜಾಸ್ತಿ ಏನಾದ್ರು ಗಲಾಟೆ ಮಾಡಿದ್ರೆ ಏನದು ಉಸ್ತಂದ್ರೆ? ಕತ್ತನ್ನ ಕುಯ್ದಾಗ ಶಬ್ದ ಬರ್ತಲ್ಲ, ಅದನ್ನ ಕೇಳೋದು. ಪರವಾಗಿಲ್ಲ ಕಣ್ರೋ, ನಿಮ್ಮಂತವ್ರನ್ನ ನಾ ಎಲ್ಲೂ ನೋಡೇ ಇಲ್ಲ. ಈ ರಸ್ತೆನಲ್ಲಿ ಪೊಲೀಸರು ಅಡ್ಡಾಡ್ತಾ ಇರ್ತಾರೆ. ನಾವು ಬೇರೆ ಗೆಟಪ್ ಅಲ್ಲಿ ಇದೀವಿ, ನಮ್ ಗುರ್ತವ್ರಿಗೆ ಸಿಗೋದಿಲ್ಲ. ನಿಮ್ಮ ಫೋಟೋಗಳು ಈಗಾಗ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ರಾರಾಜಿಸ್ತಾವೆ. ಸಿಕ್ಕಾಕೊಳ್ಳೋದಿಕ್ಕಿಂತ ಮುಂಚೆ ಇಲ್ಲಿಂದ ಕಳಿಸ್ಕೊಳ್ಳೋದು ಒಳ್ಳೇದು. ಆ ಕಳ್ಳರು 2 ಸಲ ಸಿಗ ಹಾಕೊಂಡ್ರು, ಅವ್ರನ್ನ ಹಾಗೆ ಬಿಟ್ಟಿದಿರಲ್ಲ. ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಹಗ್ಗ ಉದ್ದ ಬಿಟ್ಟು 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 ಕಡೆಗೆ ಹಿಡಿಬೇಕು. ಹಬಿ ಸೇಮ್ ಡೇನೆ ಕ್ಯಾಚ್ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇನ್ನೊಂದ್ಸಲ ಏನಾದ್ರೂ ಆ ಕಳ್ಳರು ಸಿಗಾಕೊಂಡ್ರೆ ನೀವು ನನಗೆ ಇನ್ಫಾರ್ಮ್ ಮಾಡಿ, ನಾನ್ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಆಗ ಜಾಜಿ ಅವರು ಥೀವ್ಸ್ನ ಹಿಡಿದಿದ್ದಾರೆ ಅಂತ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ಆಗ ನನ್ನ ಇಮೇಜು ಬೂಸ್ಟ್ ಆಗುತ್ತೆ. ಮಾಡಕ್ ಹೋದ್ರೆ ನಿನ್ ಇಮೇಜು ಬೂಸ್ಟ್ ಆಗಲ್ಲಮ್ಮ, ಊಸ್ಟ್ ಆಗುತ್ತೆ. ಅದಷ್ಟು ಸುಲಭ ಅಲ್ಲ ರೀ. ಆಮೇಲೆ ಅದು ಬೇರೆ ಬೇರೆ ತರ ಕಾಂಪ್ಲಿಕೇಶನ್ ಆಗ್ಬಿಡತ್ತೆ. ಜಾಜಿ ಅವ್ರೆ, ನಿಮಗೆ ಯಾಕೆ ಕಳ್ಳರು ಸವಾಸ? ಅಪ್ಪಿತಪ್ಪಿ ಅವ್ರು ನಿಮ್ನೆ ಕಿಡ್ನಾಪ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಮೈ ಗಾಡ್, ಆ ಕಳ್ಳರು ಅಂತವ್ರ? ಹೌದು, ನಾವ್ ಹಿಡಿಯಕ್ ಹೋಗ್ತಿರೋ ಕಳ್ಳರು ಕಾಂಜಿ ಪಿಂಜಿ ಅಲ್ಲ, ಖತರ್ನಾಕು. ಅಣ್ಣಯ್ಯ, ಕಳ್ಳರ ಜೊತೆಗಿದ್ದು ಕಳ್ಳರನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ ಅಂದ್ಮೇಲೆ ಕದ್ದಿರೋ ಐಟಮ್ಸ್ ನ ಮನೆಗ್ ತರೋದಿಕ್ಕಾಗ್ಲಿಲ್ವಾ? ಗೊತ್ತಿರೋ ಮಾಲು ಮನೇಲಿ ಇಟ್ಕೊಳ್ಳೋದು ಅಪಾಯ ಕಣಮ್ಮ. ಯಾಕಪ್ಪಾಯ? ಒಂದ್ ವೇಳೆ ಆ ಕಳ್ಳರು ಪೊಲೀಸ್ನವ್ರ ಕೈಯಲ್ಲಿ ಸಿಕ್ಕಾಕೊಂಡ್ರು ಅಂತ ಇಟ್ಕೋ. ಪೊಲೀಸ್ನವ್ರು ಕೇಳ್ತಾರೆ ಎಲ್ಲೆಲ್ಲಿ ಏನೇನ್ ಕದ್ದಿದ್ದೀಯಾ ಅಂತ. ಆಗ ಕಳ್ಳರು ಇಂತಿಂತ ಜಾಗದಲ್ಲಿ ಇಂತಿಂತ ಮಾಲ್ ಇಟ್ಟಿದೀವಿ ಅಂತ ಹೇಳ್ತಾರೆ. ಪೊಲೀಸ್ನವರು ಮನೆ ಸರ್ಚ್ ಮಾಡ್ತಾರೆ, ಮಾಲ್ ಸಮೇತ ನಿನ್ನ ಅರೆಸ್ಟ್ ಮಾಡ್ತಾರೆ. ಮಗನೇ, ಆ ಕಳ್ಳರು ನಿನ್ನ ಮತ್ತೆ ಯಾವಾಗ ಭೇಟಿ ಮಾಡ್ತಾರೋ? ನನ್ನ ನಂಬರ್ ಕೊಟ್ಟಿದ್ದೀನಿ, ಅವರಿಗೆ ನನ್ನ ಸಹಾಯ ಬೇಕಾದ್ರೆ ಫೋನ್ ಮಾಡೇ ಮಾಡ್ತಾರೆ. ಅವ್ರದ್ದೇ ಫೋನು. ಹಲೋ, ನಾನು ಯಾವುದೋ ಒಂದು ಅಂಗಡಿ ದರೋಡೆಗೆ ಅಂತ ಬಂದಿದ್ದೀನಿ, ಅದೇನು ಅಂತ ಮೆಲ್ಲಗೆ ಹೇಳು. ಲೇ ಪಾಂಡುರಂಗ, ನೀವಿಬ್ರು ನಮ್ಮ ಅಡ್ಡಕ್ಕೆ ಬರ್ಬೇಕು. ನಾವು ನಿಮ್ ಜೊತೆ ಊಟ ಮಾಡ್ಬೇಕು, ನಿಮ್ಗೆ ಸನ್ಮಾನ ಮಾಡ್ಬೇಕು. ಬೇಗ ಬಂದ್ರಪ್ಪ. ಅಣ್ಣ, ಒಬ್ರಿಗೊಬ್ರು ಸಹಾಯ ಮಾಡ್ತಿದೀವಿ ಅಷ್ಟೇ, ಇದಕ್ಕೆಲ್ಲ ಸನ್ಮಾನ ಯಾಕೆ? ಹಾಗಲ್ಲ ಕಣೋ, ನೀವು ಮಾಡಿರೋ ಸಹಾಯನ ನಾವು ಮರೆಯಕ್ಕೆ ಆಗಲ್ಲ. ನೋಡಪ್ಪ, ನೀವು ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಏನಂತ ಮಗನೇ? ಕಳ್ಳರು ನನಗೆ ಸನ್ಮಾನ ಇಟ್ಕೊಂಡಿದಾರಂತೆ. ನಮ್ಮ ಅಡ್ಡಕ್ಕೆ ಬನ್ನಿ ಅಂತ ಅವರೇ ಆಹ್ವಾನ ಕೊಟ್ಟಿದ್ದಾರೆ. ಶಾಬಾಷ್ ಮಗನೇ, ನಿನ್ ತಲೆನೇ ತಲೆ. ನೀನ್ ಇಂಥ ಬುದ್ಧಿವಂತ ಅಂತ ನಿನ್ ಹೆಂಡತಿಗೆ ಇವತ್ತಿನವರೆಗೂ ಗೊತ್ತೇ ಇಲ್ಲ ನೋಡು. ಗೊತ್ತಾಗಿದ್ರೆ ಏನಾಗಿರ್ತಿತ್ತೋ? ಮನೆ ತುಂಬಾ ಮಕ್ಕಳಾಗುತ್ತಿದ್ದು. ಇದೆಲ್ಲ ಯಾಕಣ್ಣಯ್ಯ? ಒಚ್ಚೋದಕ್ಕೆ ಬೇರೆ ಏನು ಸಿಗ್ಲಿಲ್ಲ, ನಾನು ಏನು ಮಾಡ್ಲಿ? ಸರಿ ಬಿಡು. ಅಲ್ಲ, ನೀ ಯಾಕೆ ಯಾಮಾರ್ದೆ ಅಂತೀನಿ? ಹಗ್ಲೊತ್ ನಾವು ಕಳ್ತನ ಮಾಡೋದು ಸೇಫ್ಟಿ ಅಂತ ನಾವು ಅಂದ್ಕೊಂಡಿದ್ವಿ. ರಾತ್ರಿ ಹೊತ್ತು ಬೀಟ್ ಪೊಲೀಸ್ನವ್ರು ಬರ್ತಾರಲ್ಲ, ಅದಕ್ಕೆ ಹಗಲೊತ್ತು ಹೋಗಿ ಮನೆ ನೋಡ್ತೀವಿ. ಮನೆ ಬೀಗ ಹಾಕಿರತ್ತೆ,
ಟೆಂಪೋ ತಂದು ಮನೆ ಮುಂದೆ ನಿಲ್ಸ್ಕೊಳ್ತೀವಿ, ಮನೇಲಿ ಇರೋದನ್ನೆಲ್ಲ ತಗೊಂಡೋಗಿ ಟೆಂಪೋಗೆ ಹಾಕೊಳ್ತೀವಿ. ಈಗ ಮಾಡಿದ್ರೆ ಪಕ್ಕದ ಮನೆಯವ್ರಿಗೆ ಒಂದ್ ಮನೆ ಬರಲ್ವಾ? ಮನೇನ ಬೇರೆ ಕಡೆ ಶಿಫ್ಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಕೀನ ಅವ್ರ ಕೈಗೆ ಕೊಟ್ಟು ಹೋಗ್ತಿರ್ತೀವಿ. ಪಾಂಡುರಂಗ, ನೀನು ಏನು ಕಮ್ಮಿ ಇಲ್ಲ, ನೀನು ಚಾಲಕ್ಯನೇ. ಪಾಂಡುರಂಗ, ನೀನು ನಮ್ಮ ಗ್ಯಾಂಗ್ಗೆ ಸೇರ್ಕೋಬೇಕು ಅನ್ನೋದು ನಮ್ಮ ಆಸೆ. ಅದೆಲ್ಲ ಆಗಲ್ಲ, ನಮ್ದು ಬೇರೆ ಗ್ಯಾಂಗ್ ಇದೆ, ಅವ್ರನ್ನೆಲ್ಲ ಬಿಟ್ಟು ಬರಕಾಗತ್ತಾ? ಏನು ನೀವಿಬ್ರೇ ಇದ್ದೀರಲ್ಲ? ನಮ್ದು 10 ಜನರ ಗುಂಪಿದೆ. ತಗೊಳ್ಳಿ, ಅವರೆಲ್ಲರೂ ಫೋನ್ ನಂಬರು, ಹೆಸರು ಇದರಲ್ಲಿದೆ. ಸರಿ, ಕಾಣಿಸ್ತಾನೆ ಇಲ್ಲ. ಪಕ್ಕಕ್ಕೆ ಹೋಗಿ ಆ ಬೆಳಕಲ್ಲಿ ಕಾಣಿಸುತ್ತೆ. ಏನಣ್ಣ ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಾ? ಕಾಣಿಸ್ತು. ನಾವ್ ಏನೇ ನೋಡೋದಿದ್ರು ಅದೇ ಬೆಳಕಲ್ಲೇ ನೋಡೋದು. ಅಲ್ಲ, ಆ ಲಿಸ್ಟಲ್ಲಿ ಅಷ್ಟೊಂದು ಜನ ಇದಾರೆ, ಆದ್ರೆ ಇಲ್ಲಿ ನೋಡಿದ್ರೆ ನೀವಿಬ್ರೇ ಇದ್ದೀರಲ್ಲ. ಸಮ್ಮರ್ ವೆಕೇಶನ್ ಅಲ್ವಾ, ಎಲ್ಲರೂ ರಜದ ಮೇಲೆ ಹೋಗಿದ್ದಾರೆ. ಕಳ್ರಿಗೂ ಸಮ್ಮರ್ ವೆಕೇಶನ್. ನಮ್ಮಲ್ಲಿ ಎಲ್ಲವೂ ಶಿಸ್ತು. ಬೇಸಿಗೆ ರಜಾ ಇರುತ್ತೆ, ದಸರಾ ರಜಾ ಇರುತ್ತೆ, ವೀಕ್ಲಿ ಆಫ್ ಇರುತ್ತೆ. ಪಂಚಾಂಗನ ಮುಂದೆ ಇಟ್ಕೊಂಡೆ ವಾಸ್ತು ಪ್ರಕಾರ, ಡೇಟ್ ಪ್ರಕಾರ ಕಳ್ತನ ಮಾಡೋದು ನಾವು. ನಾನು ಇದನ್ನ ಎಲ್ಲೂ ಕೇಳಿಲ್ಲಪ್ಪ. ನಾವು ಮನುಷ್ಯರಲ್ವಾ? ಈ ರಜಾ ದಿನಗಳು, ಭಾನುವಾರಗಳು ಬರೀ ಆಫೀಸಿಗೆ ಮಾತ್ರ ಇರ್ಬೇಕಾ? ನಮಗ್ ಬೇಕೋ ಬೇಡವೋ? ಅದಕ್ಕೆ ಕಳ್ಳರಿಗೆಲ್ಲ ನಾವು ರಜಾ ಕೊಟ್ಬಿಟ್ಟಿದೀವಿ. ಅವರು ಆರಾಮಾಗಿರ್ತಾರೆ. ಕದ್ದುದ್ರಲ್ಲಿ ಅರ್ಧನ ನಮಗ್ ತಂದು ಕೊಡ್ತಾರೆ. ನಾವು ಪೊಲೀಸ್ನವರಿಂದ ಪ್ರೊಟೆಕ್ಷನ್ ಕೊಡ್ತೀವಿ. ಒಂದ್ ವೇಳೆ ನಾನ್ ನಿಮ್ ಗ್ಯಾಂಗಿಗೆ ಸೇರಿದೆ, ಅದರಿಂದ ನನಗೆ ಬರೋ ಭಾಗ್ಯ ಏನು? ನೀನು ಅಷ್ಟೇ, ನೀನು ಕದ್ದಿದ್ರಲ್ಲಿ ಅರ್ಧನ ನಮಗ್ ಕೊಡಬೇಕು, ನಾವು ನಿಮ್ಗೆ ರಕ್ಷಣೆ ಕೊಡ್ತೀವಿ. ಅದೆಲ್ಲ ಆಗಲ್ಲ, ನಮ್ದು ಬೇರೆ ಗ್ಯಾಂಗ್ ಇದೆ, ನಮ್ ಕೆಲಸ ನಾವು ನೋಡ್ಕೋತೀವಿ. ಪಾಂಡುರಂಗ, ಸುಮ್ನೆ ನಮ್ ಗ್ಯಾಂಗ್ ಸೇರ್ಕಳಯ್ಯ. ನಿನ್ನಂತ ಒಳ್ಳೆ ಮನುಷ್ಯನ ನಾನು ನೋಡೇ ಇಲ್ಲ. ಹಠ ಮಾಡದೆ ಸೇರ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ತದುಕ್ಬಿಡ್ತೀನಿ. ಆಯ್ತಾಯ್ತು, ನಾನ್ ಸೇರೋದಕ್ಕೆ ಕೆಲವು ಕಂಡೀಷನ್ ಇದೆ. ಏನು? ಪೊಲೀಸ್ನವ್ರ ಕೈಯಲ್ಲಿ ಯಾರಾದ್ರೂ ಸಿಕ್ಕಿ ಬಿದ್ರೆ ಪರಸ್ಪರ ಸಹಾಯ ಮಾಡ್ಬೇಕು. ನಿನ್ನಂತ ನಿಯತಿರನ್ನ ನಾನು ನೋಡೇ ಇಲ್ಲ. ಅಕಸ್ಮಾತಾಗಿ ನಾವು ಪೊಲೀಸರ ಹತ್ರ ಸಿಕ್ಕಾಕೊಂಡ್ರೆ ಅವರು ನಮಗೆ ಎಷ್ಟೇ ಹಿಂಸೆ ಕೊಟ್ರು ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬಾರ್ದು. ಬಂಗಾರದಂತ ಮಾತು. ವರ್ಷಕ್ಕೊಂದಿನ ಕಳ್ಳರ ದಿನಾಚರಣೆ ಅಂತ ಮಾಡೋಣ. ಯಾಕೋ? ಮೇ 1ಕ್ಕೆ ಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಾರೆ. ಆವತ್ತು ಕಾರ್ಮಿಕರ ಕೆಲಸ ಮಾಡ್ತಾರ? ಇಲ್ಲ. ಹಾಗೇನೆ ಮೇ 2ಕ್ಕೆ ಕಳ್ಳರ ದಿನಾಚರಣೆ ಅಂತ ಮಾಡೋಣ. ಆವತ್ತು ಕಳ್ಳರು ಯಾರಿಗೂ ಹೊಡೆಯೋ ಹಾಗಿಲ್ಲ, ಕಳ್ತನ ಮಾಡೋ ಹಾಗಿಲ್ಲ, ಫುಲ್ ರೆಸ್ಟ್. ಹೌದಲ್ವಾ? ಈ ವಿಷಯ ಇಷ್ಟು ವರ್ಷ ನಾನು ತಲೆಗೊಳಿಲೇ ಇಲ್ವಲ್ಲ. ಮಾಡೋಣ ಬಿಡುಗರು, ಇದು ಒಂಥರ ಚೆನ್ನಾಗೇ ಇದೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ದಂಗಲ್ಲ, ಪ್ರಮಾಣ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಇರ್ಬೇಕು. ಆಯ್ತು, ಪ್ರತಿ ವರ್ಷ ಮೇ 2ನೇ ತಾರೀಕು ಕಳ್ಳರ ದಿನಾಚರಣೆ ಅಂತ ಆಚರಿಸೋಣ. ಆವತ್ತು ಕಳ್ತನ ಮಾಡೋ ಹಾಗಿಲ್ಲ, ಯಾರ ಮೇಲೂ ಕೈ ಎತ್ತೋ ಹಾಗಿಲ್ಲ. ಅಷ್ಟೇ ಅಲ್ಲ, ಪೊಲೀಸ್ನವ್ರು ಎದುರುಗಡೆ ಬಂದ್ರು ಕೂಡ ಅವ್ರ ಮೇಲೂ ಕೈ ಮಾಡಲ್ಲ. ಇದೇ ನನ್ನ ಪ್ರಮಾಣ. ನಮ್ದು ಅದೇ ಪ್ರಮಾಣ. ಸರಿ, ನಾವು ಕದ್ದಿದ್ರಲ್ಲಿ 10% ಬಡ ಬಗ್ರಿಗೆ ಹಂಚ್ಬೇಕು, ಇನ್ನ 10% ದೇವ್ರ ಹುಂಡಿಗೆ ಹಾಕ್ಬೇಕು. ಮೆಚ್ಚಿದೆ ನಿನ್ನನ್ನ. ನಿನ್ನಂತವ್ರು ಬೇಕಾಗಿತ್ತು ನಮಗೆ ಬುದ್ಧಿ ಹೇಳಕ್ಕೆ. ಹೀಗೆ ಮಾಡೋದ್ರಿಂದ ಬಡ ಬಗ್ರ ಸಪೋರ್ಟ್ ನಮಗೆ ಸಿಗತ್ತೆ, ದೇವರ ಸಪೋರ್ಟ್ ನಮಗೆ ಸಿಗತ್ತೆ. ಇದೇ ರೀತಿ ಮಾಡ್ಕೊಂಡೆ ಕಾಡಿನಲ್ಲಿ ವರ್ಷಾನ್ಗಟ್ಲೆ ಆರಾಮಾಗಿದ್ದು. ನಾಳೆನೆ ಮೇ 2 ಕಳ್ಳರ ದಿನಾಚರಣೆನ ಇಲ್ಲೇನೆ ಮಾಡೋಣ. ನಮ್ಗೆ ಹೆಂಗು ದೊಡ್ಡದಾಗೇ ಇದೆ, ಇಲ್ಲಿಗೆ ಕರೆಸ್ತೀನಿ. ಒಗ್ಗಟ್ಟಿನಿಂದ ಒಬ್ಬಟ್ಟಿನ ಊಟ ಮಾಡ್ಬಿಡೋಣ. ಎಲ್ರು ಕಣ್ಣಿಗೂ ಯಾಕೆ ಪಟ್ಟಿ ಕಟ್ಸಿದ್ಯಾ? ಅವ್ರ ಕಣ್ಣಿಗೆ ನಾವು, ನಮ್ ಕಣ್ಣಿಗೆ ಅವರು ಕಳ್ಳರ ತರ ಕಾಣ್ಬೇಕಲ್ಲ, ಅದಕ್ಕೆ ಪಟ್ಟಿ ಕಟ್ಸಿದೀನಿ. ಇದು ನಮ್ ಗ್ರೂಪಿನ ರೂಲ್ಸ್. ಪರವಾಗಿಲ್ಲ ಕಣ ಪಾಂಡುರಂಗ, ನಿಮ್ ಗುಂಪಲ್ಲಿ ಬರೀ ಹೆಣ್ಮಕ್ಳೇ ಅವ್ರೆ. ಇವರಿಂದ 2 ಅನುಕೂಲ ಇದೆ. ಏನು? ಒಂದು, ನಾವು ಕಳ್ತನ ಮಾಡೋದಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ಏನು ಸಿಕ್ಕಿರೋದಿಲ್ಲ, ನಮ್ಮ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ. ಆವಾಗ ನಾವು ಚಾಟಿ ತಕೊಂಡು ಕುಣಿಲೆ ಅಂದ್ರೆ ತಕತೈ ಅಂತ ಕುಣಿತಾರೆ, ನಮ್ಮ ಮನ್ಸಿಗೆ ತುಂಬಾ ಖುಷಿ ಆಗತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಇವ್ರ ತರ ಕಳ್ತನ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಅದಕ್ಕೆ ಇವ್ರನ್ನ ಮುಂದೆ ಬಿಟ್ಟು ನಾವ್ ಆರಾಮಾಗಿ ಕದೀತೀವಿ. ಲೇ ಬಾಲ, ಊಟ ಆದ್ಮೇಲೆ ಹೊರಗಡೆ ಹಂಗೆ ಸುತ್ತಾಕೊಂಡ್ ಬಂದ್ಬಿಡೋಣ. ಏನು ಬೇಡ, ಇವತ್ತು ಕಳ್ಳರ ದಿನಾಚರಣೆನ ಆಚರಿಸಿದೀವಿ, ಅದಕ್ಕೆ ಅಡ್ಡದಲ್ಲೇ ಇದ್ಬಿಡಿ. ಅವೆಲ್ಲ ಆಗೋದಿಲ್ಲ, ನಾವು ಹೊರಗಡೆ ಹೋಗ್ಲೇಬೇಕು, ನೀವು ನಮ್ ಜೊತೆ ಬರ್ಲೇಬೇಕು. ಅದಕ್ಕಿಂತ ಈಗ ಸಿಕ್ಕಾಕೊಂಡ್ರೆ ಒಬ್ಬೊಬ್ಬನು ಹೇಳ್ಕೊಂಡು ಬೋಟಿ ತೆಗೆದು ಬಿಡ್ತೀನಿ. ಶಿಶುಪಾಲ, ಇವತ್ತು ನಾವು ಕಳ್ಳರ ದಿನಾಚರಣೆನ ಆಚರಿಸ್ತಾ ಇದೀವಿ. ನಾವ್ ಯಾರ ಮೇಲೂ ಕೈ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದೀವಿ. ನೀನೇನಾದ್ರೂ ಕೈ ಮಾಡಿದ್ರೆ ನಾಳೆ ನಾವು ಕೈ ಮಾಡ್ಬೇಕಾಗತ್ತೆ. ನೋಡು ಪೊಲೀಸಪ್ಪ, ಇವತ್ತು ನಾವ್ ಯಾರ ಮೇಲೂ ಕೈ ಮಾಡಕ್ಕಿಲ್ಲ. ನಿಮ್ ಪಾಡಿಗೆ ನೀವ್ ಹೊಂಟೋಗಿ, ನಮ್ ಪಾಡಿಗೆ ನಾವು ಹೊಂಟೋಯ್ತೀವಿ. ಕೋಳಿನ ಕೇಳಿ ಮಸಾಲೆ ಆದಿತ್ತಾರೇನೋ? ಇಲ್ಲ. ಕಮಾನ್ ಚಾರ್ಜ್.
ಹಿಡಿಬೋದಲ್ಲ ಸರ್ ಸರ್ ಹಿಡಿಬೋದಾಗಿತ್ತು. ಓಲಿ ಬಿಡ, ಒಬ್ಬನ್ ಹಿಡಿಬಾರ್ದು, ಇಡೀ ಗ್ಯಾಂಗ್ನೇ ಹಿಡಿಬೇಕು. ಅವ್ರು ಸಿಕ್ಕಿದ್ರು ನೀವು ಹಿಡಿದ್ರಿ. ಬಾಲ ಯಾಕೋ ಸರಿ ಹೋಗ್ಲಿಲ್ಲ ಕಣ್ಣ. ಕಳ್ಳರ ದಿನಾಚರಣೆ ಅಂತ ಸುಮ್ಮನೆ ಇದ್ದಕ್ಕೆ ಏಟ್ ತಿನ್ನಂಗಾಗೋಯ್ತು. ಆ ಪಾಂಡುರಂಗ ಹೇಳ್ದ ಕಳ್ರು ದಿನಾಚರಣೆ ದಿನ ಆಚೆ ಹೋಗ್ಬೇಡಿ, ನಮ್ಮ ಅಡ್ಡದಲ್ಲೇ ಇರಿ ಅಂತ. ನಾವ್ ಅವ್ನ ಮಾತು ಕೇಳಿದ್ವಾ, ಓದ್ವಿ, ಓದೇ ತಿಂದ್ವಿ. ಕೋಲ ಬಾಲ ಹೇಗಿದ್ದೀರಿ? ಕಣ್ ಕಾಣ್ತಾ ಇಲ್ವಾ? ಹೌದು, ನಮ್ಮಿಬ್ಬರಿಗೆ ಮಾತ್ರ ಏಟ್ ಬಿದ್ದಿದೆ, ನಿಮ್ಗೆ ಯಾಕೆ ಏಟ್ ಬಿದ್ದಿಲ್ಲ? ಅದು ನಾವು ಪೊಲೀಸರ ಏಟುಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಟ್ರೈನಿಂಗ್ ತಗೊಂಡಿದ್ದೀವಿ. ಎಲ್ಲ ಸಿಂಗಾಪುರದಲ್ಲಿ 6 ತಿಂಗಳಿದ್ವಿ. ಅಲ್ಲಿ ಏಟುಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಟ್ರೈನಿಂಗ್ ಕೊಟ್ರು. ಅದಕ್ಕೆ ನಿಮ್ಗೆ ಏಟ್ ಬಿದ್ದಿಲ್ಲ. ಅಷ್ಟೇ ಅಲ್ಲ, ನಾವೇ ನಿಮ್ಮನ್ನ ಪೊಲೀಸರ ಕೈಯಿಂದ ಪಾರ್ ಮಾಡಿದ್ದು. ಇಲ್ಲ ಅಂದಿದ್ರೆ ರಸ್ತೆ ಹೆಣ ಆಗ್ಬಿಡ್ತಾ ಇದ್ರಿ. ಅನ್ಯಾಯವಾಗಿ ಏಟ್ ತಿಂದ್ವಲ್ಲೋ. ಹೌದು, ಆರಾಮ ಕಳ್ತನ ಮಾಡೋ ಸ್ಕೀಮ್ ಯಾವ್ದು ಇಲ್ವಾ ನಿಮ್ಮ ಹತ್ರ? ಇಲ್ದೆ ಏನು, ನನಗೊಂದು ಪಾಳೆಗಾರರ ಮನೆ ಗೊತ್ತು. ಅಲ್ಲಿ ಹಳೇ ಕಾಲದ ವಜ್ರ, ವೈಡೂರ್ಯ, ನಗ, ನಾಣ್ಯ ಎಲ್ಲ ಇದೆ. ಆ ಮನೆ ಡ್ಯೂಪ್ಲಿಕೇಟ್ ಕೀನು ನಾವು ಮಾಡಿಸಿಟ್ಕೊಂಡ್ಬಿಟ್ಟಿದೀವಿ. ಆ ಮನೆಯವರೆಲ್ಲ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದಿನ ಲೂಟಿ ಮಾಡೋಣ. ಆದ್ರೆ ಅರ್ಧದಷ್ಟು ಮಾತ್ರ ಲೂಟಿ ಮಾಡ್ಬೇಕು, ಇನ್ನರ್ಧನ ಅಲ್ಲೇ ಬಿಟ್ಟು ಬರ್ಬೇಕು. ಯಾಕೆ ಅಂದ್ರೆ ಅದು ನಮ್ಮ ರೂಲ್ಸ್ ಕಣ್ರಿ. ಈಗ ನಾವ್ ಯಾರ್ದೋ ಪಿಕ್ ಪಾಕೆಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆ ಪರ್ಸ್ ನಲ್ಲಿ 1000 ರೂಪಾಯಿ ಇದ್ರೆ 500 ರೂಪಾಯಿ ಮಾತ್ರ ತಗೊಂಡು 500 ರೂಪಾಯಿನ ವಾಪಸ್ ಇಡ್ತೀವಿ. ಯಾಕೆ 500 ರೂಪಾಯಿ ವಾಪಸ್ ಇಡ್ಬೇಕು? ಅವ್ನಿಗೆ ಮನೆಗೆ ಹೋಗಕ್ಕೆ ಬಸ್ ಚಾರ್ಜ್ ಬೇಡವಾ? ಇನ್ಮೇಲಿಂದ ಅವನು ಪರ್ಸೇ ಇಟ್ಕೊಳ್ಳಲ್ಲ, ಎಲ್ಲಿ ಕೈ ಹಾಕ್ತೀರಾ? ನಿಮ್ಮಿಂದ ಕಲಿಯೋದು ತುಂಬಾನೇ ಇದೆಯಪ್ಪ. ನೀವು 1-2 ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ಪಾಳೆಗಾರರ ಮನೆನ ಲೂಟಿ ಮಾಡೋಣ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಇದು ನಮ್ಮನೇನೆ. ಅಂದ್ರೆ ನಾವ್ ಎಲ್ಲಿ ಇರ್ತೀವೋ ಅದು ನಮ್ಮನೆ ಅಂತ ಅರ್ಥ. ನಾವಿಲ್ಲಿ ಆರಾಮಾಗಿರ್ಬೋದಲ್ಲ? ಆರಾಮಾಗಿರಿ, ನಿದ್ದೆ ಬಂದ್ರೆ ನಿದ್ದೆ ಮಾಡಿ. ಫ್ರಿಜ್ಜಲ್ಲಿ ಏನಾದ್ರು ತಿಂಡಿ ಇಟ್ಟಿರ್ತಾರೆ, ತಂದು ಕೊಡ್ತೀನಿ. ಆರಾಮಾಗಿ ತಿನ್ಕೊಂಡು ಆಮೇಲೆ ಕಾಲ್ತಾನ ಮಾಡ್ಕೊಂಡು ಹೋಗೋಣ. ಹಾಗೆ ಮಾಡೋಣ. ಪಾಳೆಗಾರ ಮನೆಯಲ್ಲಿ ನಾವು ಸ್ವಲ್ಪ ತಿದ್ವಿ ಅನ್ನೋ ಖುಷಿ ನಮಗೂ ಇರುತ್ತೆ. ಯಾರಾದ್ರೂ ಕೂದಿದ ಜಾಗದಿಂದ ಮಿಸ್ ಕಾಡಕ್ ಪ್ರಯತ್ನ ಪಟ್ರೆ ಅಡ್ಡಮ್ಮನ್ಸ್ಬಿಟ್ಟು. ಪಾಂಡುರಂಗ ಅವರೇ, ನಮ್ ಸಾಬ್ರ ಕೈಲಲ್ಲಿ ಆಗ್ದಿರೋ ಕೆಲಸನ ನೀವ್ ಮಾಡಿ ತೋರ್ಸ್ಕೊಟ್ಬಿಟ್ರಿ. ಸಾಕ್ ಸುಮ್ನೆ ಇರಿ. ಅಂತ ಲುಡಕಲ್ ಕೆಲಸನ ನಾವ್ ಯಾರು ಮಾಡಲ್ಲ. ಕಳ್ರೆ ಯಾವತ್ತು ಸೀದಾ ಸಾದಾ ಇರ್ತಾರೆ. ನಾವು ಒಬ್ರಿಗೊಬ್ರು ಮೋಸ ಮಾಡಲ್ಲ ಅಲ್ವಾ ಪಾಂಡುರಂಗ? ನೀನ್ ತಿಳ್ಕೊಂಡಾಗ ನಾನು ಕಳ್ಳ ಅಲ್ಲ. ಮತ್ತೆ ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಂತ ಕಳ್ಳರ ವೇಷದಲ್ಲಿ ಬಂದಿರೋ ಡಿಟೆಕ್ಟಿವ್ ಪಾಂಡುರಂಗ.